ಸಿದ್ದನೂರು ಸೇತುವೆ ಮೇಲ್ದರ್ಜೆಗೇರಿಸಲು ಹಾಗೂ ಬೆಳೆ ಪರಿಹಾರಕ್ಕಾಗಿ ಕರವೆಯಿಂದ ಪ್ರತಿಭಟನೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಸಿದ್ದನೂರು ಗ್ರಾಮದ ಸಂಪರ್ಕ ಸೇತುವೆ ಮೇಲ್ದರ್ಜೆಗೇರಿಸಲು ಹಾಗೂ ರೈತರ ಬೆಳೆ ನಾಶಕ್ಕೆ ಸೂಕ್ತ ಪರಿಹಾರ ಸರ್ಕಾರ ಒದಗಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಘಟಕ ನೇತೃತ್ವದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಶ್ರೀಕಾಂತ್ ದಿವಣಾಜಿ ಮಾತನಾಡಿ, ಮಳೆ ಬಂದ್ರೆ ಸಾಕು, ಪ್ರತಿ ವರ್ಷ ಈ ಭಾಗದಲ್ಲಿ ಅತಿ ಹೆಚ್ಚು ತೊಂದರೆಯಾಗುವ ಸ್ಥಳ ಸಿದ್ದನೂರು ಗ್ರಾಮದ ಸೇತುವೆಯ ಸ್ಥಳ. ಮಳೆ ಬಂದ್ರೆ ಸಾಕು, ಗ್ರಾಮದ ಪಕ್ಕದಲ್ಲಿ ಇರುವ ಹಳ್ಳ ತುಂಬಿಕೊಂಡು ಇಡೀ ಸೇತುವೆ ಮಳೆ ನೀರು ಬರುತ್ತದೆ. ಇದರಿಂದ ಶಾಲಾ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಯಾಗುತ್ತದೆ. ಪ್ರತಿ ಬಾರಿ ಇದೇ ಸಮಸ್ಯೆ ಆಗುತ್ತದೆ. ಕೂಡಲೇ ಶಾಸಕರು ಬಹಳಷ್ಟು ಮುತುವರ್ಜಿ ವಹಿಸಿ ಸೇತುವೆಯ ಎತ್ತರ ಹೆಚ್ಚಿಸಬೇಕು ಹಾಗೂ ಈ ಬಾರಿ ಅತಿಯಾದ ಮಳೆಯಿಂದ ಅತಿವೃಷ್ಟಿ ಹಾಗೂ ವಿಪತ್ತಿನಿಂದ ಬಹಳಷ್ಟು ಬೆಳೆಗಳು ನಾಶವಾಗಿದ್ದು, ಹಾಗಾಗಿ ಕೂಡಲೇ ತಾಲೂಕಿನ ರೈತರ ಸಂಕಷ್ಟಕ್ಕೆ ತಾಲೂಕು ಆಡಳಿತ ಹಾಗೂ ರಾಜ್ಯ ಸರ್ಕಾರ ಸ್ಪಂದಿಸಬೇಕು ಎಂದು ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸರ ಪ್ರತಿಭಟನಾಕಾರರಿಂದ ಮನವಿ ಪತ್ರ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಕರವೇ ಉಪಾಧ್ಯಕ್ಷ ಲತೀಫ್ ಪಟೇಲ್, ಮಹಿಳಾ ಘಟಕದ ಅಧ್ಯಕ್ಷರಾದ ಸೌಮ್ಯ ಪಟ್ನಿ ಮತ್ತು ಅತನೂರ ವಲಯಾಧ್ಯಕ್ಷರಾದ ಇಮಾಮ್ ಶೇಖ್ ಮತ್ತು ಬಡದಾಳ ವಲಯಾಧ್ಯಕ್ಷರಾದ ಹಸನ್ ಮುಲ್ಲಾ ಮತ್ತು ಕರಜಗಿ ವಲಯಾಧ್ಯಕ್ಷರಾದ ಸೋಮು ನಾಯ್ಕುಡಿ, ಅಮೀನಪ್ಪ ಸುಲ್ತಾನ್ಪುರ್ ಮತ್ತು ಬೋಗನಹಳ್ಳಿ ಗ್ರಾಮದ ಹಲವಾರು ರೈತರು ಮತ್ತು ಸಿದನೂರು ಗ್ರಾಮದ ರೈತ ಮುಖಂಡರು, ಅಂಕಲಗಿ ಗ್ರಾಮದ ರೈತ ಮುಖಂಡರು ಮತ್ತು ಗಾಣಗಾಪುರ ಇಂಗಳಗಿ ಅವರಾದ ಆತನೂರು ಗ್ರಾಮದ ಅನೇಕ ಕರವೇ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ಸೈಫನ್ ಮುಲ್ಲಾ, ಜೆಕೆ ನ್ಯೂಸ್ ಕನ್ನಡ, ಅಫಜಲಪುರ. ಇದನ್ನ ಸಮಸ್ಯೆ ಬಗೆಹರಿಬೇಕು ಅಂದಾಗ ನಮಗ ಆ ಸೇತುವೆ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಆ ಸೇತುವೆ ಎತ್ತರ ಮಟ್ಟಕ್ಕೆ ಹೋಗ್ಲಿಲ್ಲಪ್ಪ ಅಂತಂದ್ರೆ ನಾವೇನಪ್ಪಾ ಅಂದ್ರೆ ಮನೆಯಲ್ಲೇ ಕೈ ತೊಡೋರು ಕುಂದಿರ್ಬೇಕಾಗ್ತದ. ಹೊಲ ಗದ್ದೆಗಳು ಹೋಗಕ್ಕಾಗಲ್ಲ, ಶಾಲೆ ಕಾಲೇಜುಗಳು ಹೋಗಕ್ಕಾಗಲ್ಲ. ಮತ್ತೆ ಇಂಥ ಹಲವಾರು ಸಮಸ್ಯೆ ಇಡುವಂತ ಏನಪ್ಪಾ ಅಂತಂದ್ರೆ ನಾವು ಇವತ್ತು ಮಾಡ್ಕೊತಾ ಬಂದಿದೀವಿ. ದಯವಿಟ್ಟು ತಾವೆಲ್ಲರೂ ಕಾರ್ಯಕರ್ತರು ಸಹಕರಿಸಬೇಕು. ದಯವಿಟ್ಟು ಶಾಂತತೆಯಿಂದ ಈ ಒಂದು ಹೋರಾಟವನ್ನ ಯಶಸ್ವಿ ಮಾಡೋಣ. ಈಗಾಗಲೇ ಅಧಿಕಾರಿಗಳು ಬರ್ತಾ ಇದ್ದಾರೆ. ಈಗ ಮೇಡಮ್ ಅವರು ಒಂದೆರಡು ಮಾತನಾಡ್ತಾ ಆಡ್ಬೇಕಾಗಿ ತಮ್ಮನ್ನು ಮೇಡಮ್ ಕೇಳ್ಕೊತಾ. ಎಲ್ಲ ನಮ್ಮ ಬಾಡಿಯ ಎಲ್ಲರಿಗೂ ಟೀಮ್ ಇತ್ತು. ಅದಕ್ಕೆ ರೈತರ ಪರವಾಗಿ ನಾವು ನಿಂತಿದ್ದೆವು. ಸದಾ ನಿಮ್ ಕೂಡ ನಾವು ಇರ್ತೇವೆ ಅಂತೇಳಿ ಯಾವತ್ತೂ ಬಿ ಇರ್ತೇವೆ, ಈಗ ಬಿ ಇರ್ತೇವೆ. ಈ ಸ್ಟ್ರೈಕ್ ಮಾನ್ಯ ತಹಶೀಲ್ದಾರ್ ಅವರು ಮತ್ತು ನಮ್ಮ ಸೇತುವೆ ಸಂಬಂಧಪಟ್ಟದ AW ಆದ ಚೌಹಾಣ್ ಅವರು ಬರೋವರೆ ತಕ್ಕ ಶಾಂತಿ ರೀತಿಯಿಂದ ಹೋರಾಟ ಮಾಡಬೇಕಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಯಾಕಂದ್ರೆ ದಯಮಾಡಿ, ಯಾಕಂದ್ರೆ ರೈತರ ಸಮಸ್ಯೆ ಅದ. ಇದು ನಮ್ಮ ಸಿದ್ದನೂರ್ದು ಸೇತುವೆ ಎತ್ತರ ಮಾಡ್ಬೇಕಂತೇಳಿ ಸಮಸ್ಯೆ ಅದ. ಎಲ್ಲರೂ ಸೇರಿರಿ, ಅದಕ್ಕೆ ಬಹಳ ದೊಡ್ಡ ಪುಣ್ಯ. ನಾ ಇದೊಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.